ಅವರು ನಮ್ಮನ್ನಾಗಲಿ 4 ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಕುಂತರೂ ಏಜಾಗ್ಬಿಡುತ್ತೆ. ಚೇರಲ್ಲಿ ಕುಂತಿದ್ದಾರೆ, ಇವರೂ ಕೂಡ ಆ ಟೈಮನ್ನು ಕಳೆದ್ಬಿಟ್ಟಿದ್ದಾರೆ ಅಷ್ಟೇ. ದೇವರಾಜರಸು ಆಗಲ್ಲ. ದೇವರಾಜರಸು ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು. ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು. ಉಳುವವನೇ ಭೂಮಿ ಕೊಡೆಯ ಅಂತೇಳಿ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಿದ್ರು, ಗುತ್ತಿಗೆ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು. ಸರ್, ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ. ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್. 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವ್ರು ನೀವು, ಎರಡನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು. ಇದಾ ನಿಮ್ಮ ಕಾಂಟ್ರಿಬ್ಯೂಷನ್ನು? ನಿಮ್ಮ UPA ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ಲನ್ನು ತಂದುಬಿಟ್ಟು ಅದಕ್ಕೆ ವಾಜಪೇಯಿಯವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು. ಅದೇ ಟೈಮಲ್ಲಿ 2013ರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ 32 ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ 29 ರೂಪಾಯಿನ ತಾನು ಭರಿಸ್ಬಿಟ್ಟು 31 ರೂಪಾಯಿ ಖರೀದಿ ಮಾಡಿ 2 ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು. ನೀವು 2 ರೂಪಾಯಿನ ತೆಗೆದುಬಿಟ್ಟು 1 ರೂಪಾಯಿ ಕೊಟ್ಟರು, ರೂಪಾಯಿಗೆ 1 kg ಅಕ್ಕಿ ಅನ್ನಭಾಗ್ಯ ಅಂತ ನಿಮ್ಮ ಫೋಟೋ ಹಾಕೊಂಡ್ರಿ. ಅಷ್ಟೇ ಸರ್ ಆಗಿರೋದು. ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ. ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು. ಇವಾಗ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲ KSRTCಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ. ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ 200 ಯೂನಿಟ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ತಾಯಿಲ್ಲ. ಗೃಹ ಭಾಗ್ಯದಲ್ಲಿ 2 ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ. ಆಮೇಲೆ 10 kg ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾಯಿಲ್ಲ. ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ರೆಡಿ ಇದೆ, ಖರೀದಿ ಮಾಡ್ತಾಯಿಲ್ಲ. ಯಾಕೆಂದರೆ ದುಡ್ಡನ್ನಾದರೆ ಯಾವಾಗ ಬೇಕಾದ್ರೂ ಹಾಕ್ಬೋದು, ಕೊಡದಲ್ಲೇ ಇರ್ಬೋದು, ಈ ಥರ ಮಾಡಿರಿ. ಹಾಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತು 2.5 ವರ್ಷ ಆದರೂ ಪ್ರಾರಂಭನೆ ಮಾಡಲಿಲ್ಲ. ನಿಮ್ದು ಏನಿದ್ರು ಉಂಟಲ್ಲ, ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜರಸು ನೀವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರಾಜರಸು ಹತ್ತಿರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ, ಸಮನಾಗಿ ಕಾಣುವಂಥ ಒಬ್ಬ ವ್ಯಕ್ತಿ ಅವರಾಗಿದ್ದರು. ನೀವು ಒಬ್ಬ ಜಾತಿವಾದಿ, ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೇನು ಮಾಡ್ತಿಲ್ಲ, ಬರೀ ಓಲೈಕೆ ಅಷ್ಟೇ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ದೇನಿದ್ರೂ ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾ ಇರೋದು. ಅವರು ನಮ್ಮನ್ನಾಗಲಿ 4 ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಕುಂತರೂ ಏಜಾಗ್ಬಿಡುತ್ತೆ. ಚೇರಲ್ಲಿ ಕುಂತಿದ್ದಾರೆ, ಇವರೂ ಕೂಡ ಆ ಟೈಮನ್ನು ಕಳೆದ್ಬಿಟ್ಟಿದ್ದಾರೆ ಅಷ್ಟೇ. ದೇವರಾಜರಸು ಆಗಲ್ಲ. ದೇವರಾಜರಸು ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು. ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು. ಉಳುವವನೇ ಭೂಮಿ ಕೊಡೆಯ ಅಂತೇಳಿ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಿದ್ರು, ಗುತ್ತಿಗೆ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು. ಸರ್, ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ. ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್. 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವ್ರು ನೀವು, ಎರಡನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು. ಇದಾ ನಿಮ್ಮ ಕಾಂಟ್ರಿಬ್ಯೂಷನ್ನು? ನಿಮ್ಮ UPA ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ಲನ್ನು ತಂದುಬಿಟ್ಟು ಅದಕ್ಕೆ ವಾಜಪೇಯಿಯವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು. ಅದೇ ಟೈಮಲ್ಲಿ 2013ರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ 32 ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ 29 ರೂಪಾಯಿನ ತಾನು ಭರಿಸ್ಬಿಟ್ಟು 31 ರೂಪಾಯಿ ಖರೀದಿ ಮಾಡಿ 2 ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು. ನೀವು 2 ರೂಪಾಯಿನ ತೆಗೆದುಬಿಟ್ಟು 1 ರೂಪಾಯಿ ಕೊಟ್ಟರು, ರೂಪಾಯಿಗೆ 1 kg ಅಕ್ಕಿ ಅನ್ನಭಾಗ್ಯ ಅಂತ ನಿಮ್ಮ ಫೋಟೋ ಹಾಕೊಂಡ್ರಿ. ಅಷ್ಟೇ ಸರ್ ಆಗಿರೋದು. ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ. ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು. ಇವಾಗ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲ KSRTCಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ. ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ 200 ಯೂನಿಟ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ತಾಯಿಲ್ಲ. ಗೃಹ ಭಾಗ್ಯದಲ್ಲಿ 2 ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ.
ಆಮೇಲೆ 10 ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾ ಇಲ್ಲ. ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ರೆಡಿ ಇದೆ, ಖರೀದಿ ಮಾಡ್ತಾ ಇಲ್ಲ. ಯಾಕೆಂದರೆ ದುಡ್ಡನ್ನಾದರೂ ಯಾವಾಗ ಬೇಕಾದ್ರೂ ಹಾಕ್ಬೋದು, ಕೊಡದಲ್ಲೇ ಇರ್ಬೋದು, ಈ ಥರ ಮಾಡಿರಿ. ಹಾಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತು 2.5 ವರ್ಷ ಆದರೂ ಪ್ರಾರಂಭ ಮಾಡಲಿಲ್ಲ. ನಿಮ್ದು ಏನಿದ್ರು ಉಂಟಲ್ಲ, ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜ ಅರಸು ನೀವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರಾಜ ಅರಸು ಹತ್ತಿರಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ, ಸಮನಾಗಿ ಕಾಣುವಂಥ ಒಬ್ಬ ವ್ಯಕ್ತಿ ಅವರಾಗಿದ್ದರು. ನೀವು ಒಬ್ಬ ಜಾತಿವಾದಿ, ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೇನು ಮಾಡ್ತಿಲ್ಲ, ಬರೀ ಓಲೈಕೆ ಅಷ್ಟೇ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ದೇನಿದ್ರೂ ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾ ಇರೋದು. ಅವರು ನಮ್ಮನ್ನಾಗಲಿ 4 ದಶಕಗಳಾಗ್ತಾ ಬಂದ್ರೂ ಕೂಡ ಜನ ಇವತ್ತು ಕೂಡ ಪ್ರೀತಿಯಿಂದ ದೇವರಾಜ ಅರಸು ದೇವರು ನಮಗೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಆ ಮನುಷ್ಯನ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಕುಂತರೂ ಏಜಾಗ್ಬಿಡುತ್ತೆ. ಚೇರಲ್ಲಿ ಕುಂತಿದ್ದಾರೆ, ಇವರೂ ಕೂಡ ಆ ಟೈಮನ್ನು ಕಳೆದ್ಬಿಟ್ಟಿದ್ದಾರೆ ಅಷ್ಟೇ. ದೇವರಾಜ ಅರಸು ಆಗಕ್ಕಲ್ಲ. ದೇವರಾಜ ಅರಸು ಅವರು ಒಂದೊಂದು ಸಣ್ಣ ಸಣ್ಣ ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಕರ್ಕೊಂಬಂದು ಕೈ ಹಿಡಿದು ಬೆಳೆಸಿದರು. ಹೊಸ ತಲೆಮಾರಿನ ನಾಯಕರುಗಳನ್ನು ಕೊಟ್ಟರು. ಉಳುವವನೇ ಭೂಮಿ ಕೊಡೆಯ ಅಂತೇಳಿ ಹೇಳ್ಬಿಟ್ಟು ಯಾರ್ಯಾರು ಲ್ಯಾಂಡ್ಲೆಸ್ ಲೇಬರರ್ಸ್ ಥರ ಆಗಿ ಕೆಲಸವನ್ನು ಮಾಡ್ತಿದ್ರು, ಗುತ್ತಿಗೆ ಕೆಲಸ ಮಾಡ್ತಿದ್ರು, ಅವರಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರು. ಸರ್ ಅವರಿಗೆಲ್ಲ ನೀವು ಹೋಲಿಸ್ಕೊಳ್ಬೇಡಿ. ನಿಮ್ದು ಏನು ಸರ್ ಕಾಂಟ್ರಿಬ್ಯೂಷನ್ ನೀವು ಹೇಳಿ ಸರ್. 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊದಲನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡಿದವ್ರು ನೀವು, 2ನೇ ಟರ್ಮಲ್ಲಿ ಅತಿ ಹೆಚ್ಚು ಸಾಲ ಮಾಡ್ತಿರೋರು ನೀವು. ಇದಾ ನಿಮ್ಮ ಕಾಂಟ್ರಿಬ್ಯೂಷನ್ನು? ನಿಮ್ಮ UPA ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ಲನ್ನು ತಂದುಬಿಟ್ಟು ಅದಕ್ಕೆ ವಾಜಪೇಯಿಯವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು. ಅದೇ ಟೈಮಲ್ಲಿ 2013ರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ 32 ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ 29 ರೂಪಾಯಿನ ತಾನು ಭರಿಸ್ಬಿಟ್ಟು 31 ರೂಪಾಯಿ ಖರೀದಿ ಮಾಡಿ 2 ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು. ನೀವು 2 ರೂಪಾಯಿನ ತೆಗೆದುಬಿಟ್ಟು 1 ರೂಪಾಯಿ ಕೊಟ್ಟರು, ರೂಪಾಯಿಗೆ 1 kg ಅಕ್ಕಿ ಅನ್ನಭಾಗ್ಯ ಅಂತ ನಿಮ್ಮ ಫೋಟೋ ಹಾಕೊಂಡ್ರಿ. ಅಷ್ಟೇ ಸರ್ ಆಗಿರೋದು. ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ. ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು. ಇವಾಗ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲ KSRTCಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ. ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ 200 ಯೂನಿಟ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ತಾಯಿಲ್ಲ. ಗೃಹ ಭಾಗ್ಯದಲ್ಲಿ 2 ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ. ಆಮೇಲೆ 10 ಕೆ ಜಿ ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾ ಇಲ್ಲ. ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ರೆಡಿ ಇದೆ, ಖರೀದಿ ಮಾಡ್ತಾ ಇಲ್ಲ. ಯಾಕೆಂದರೆ ದುಡ್ಡನ್ನಾದರೂ ಯಾವಾಗ ಬೇಕಾದ್ರೂ ಹಾಕ್ಬೋದು, ಕೊಡದಲ್ಲೇ ಇರ್ಬೋದು, ಈ ಥರ ಮಾಡಿರಿ. ಹಾಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತು 2.5 ವರ್ಷ ಆದರೂ ಪ್ರಾರಂಭ ಮಾಡಲಿಲ್ಲ. ನಿಮ್ದು ಏನಿದ್ರು ಉಂಟಲ್ಲ, ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜ ಅರಸು ನೀವು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರಾಜ ಅರಸು ಹತ್ತಿರಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ, ಸಮನಾಗಿ ಕಾಣುವಂಥ ಒಬ್ಬ ವ್ಯಕ್ತಿ ಅವರಾಗಿದ್ದರು. ನೀವು ಒಬ್ಬ ಜಾತಿವಾದಿ, ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೇನು ಮಾಡ್ತಿಲ್ಲ, ಬರೀ ಓಲೈಕೆ ಅಷ್ಟೇ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ದೇನಿದ್ರೂ ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾ ಇರೋದು.